ನಮಸ್ತೆ ವೀಕ್ಷಕರೇ, ಇವತ್ತು ನಾವು ಬದನೆಕಾಯಿ ಚಟ್ನಿ ಮಾಡ್ತಾ ಇದ್ದೀವಿ. ಬದನೆಕಾಯಿ ಚಟ್ನಿಗೆ ಏನು ಸಾಮಗ್ರಿಗಳು ಏನೇನು ಬೇಕು ಅಂತಂದು ತಗೊಳ್ತಾ ಇದ್ದೀವಿ. ಹಂಗೆ ಮತ್ತು ಅದು ರೊಟ್ಟಿಗಾಗಿರ್ಬೋದು, ಚಪಾತಿಗಾಗಿರ್ಬೋದು ಭಾಳ ಚೆನ್ನಾಗಿರುತ್ತೆ. ಮಾಡ್ಕೊಳ್ಳಿ, ನೀವು ತೋರಿಸ್ತೀನಿ ಮಾಡೋದು ಹೇಗೆ ಅಂತಂದರೆ. ಚಟ್ನಿ ಮಾಡೋದಕ್ಕೆ ಇಷ್ಟು ತೊಗೊಂಡಿದ್ದೀನಿ, 5ರಿಂದ 10 ಬದನೆಕಾಯಿ ತಗೊಂಡಿದ್ದೀನಿ. ಇದಕ್ಕೆ ಬೇಕಾಗಿರುವಂಥ ಮತ್ತು ವಸ್ತುಗಳು ನೋಡೋಣ ಬನ್ನಿ. ಒಂದು ನೀರುಳ್ಳಿ ತಗೊಂಡು ನೋಡಿರಿ, 1 ಗಡ್ಡೆ ಸಾಕು. ನೀರುಳ್ಳಿ ತೊಗೊಂಡಿದ್ದೀನಿ. 3 ಟೊಮೊಟೊ ತೊಗೊಂಡಿದ್ದೀನಿ. ಬೇಕಂದರೆ ನೀವು ಹಾಕ್ಕೋಬೋದು ಟೊಮೊಟೊ, ನಮಗೆ ಸಾಕು ಅನಿಸುತ್ತೆ, ಹೀಗಾಗಿ ಕಮ್ಮಿ. ಫುಲ್ ಹಾಕೊಂಬಿಟ್ರೆ ಸ್ವಲ್ಪ ಹುಳಿ ಜಾಸ್ತಿ ಆಗಿಬಿಡುತ್ತೆ, ಅದಕ್ಕೆ ಬೇಡ, ಸಾಕು. 3 ಟೊಮೊಟೊ, ಹಸಿಮೆಣಸಿನ್ಕಾಯಿ ಒಂದು 8 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೋಡಿ. 8 ಮೆಣಸಿನ್ಕಾಯಿ ಇದೆ. ಒಂದು 3ರಿಂದ 4 ಬೆಳ್ಳುಳ್ಳಿ, 4 ಗಡ್ಡೆ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈ ಬದನೆಕಾಯಿ ಫಸ್ಟ್ ಏನು ಮಾಡಬೇಕು ಅಂದರೆ ಇದನ್ನು ಸುಡಬೇಕು. ಮುಂಚೆ ಏನು ಮಾಡೋರು, ಒಲೆಯಲ್ಲೇ ಸುಡ್ತಾ ಇದ್ವಿ ನಾವು ಅದನ್ನು. ಈಗ ಒಲೆ ಇಲ್ಲಲ್ಲ, ಅದಕ್ಕೋಸ್ಕರ ನಾವು ಗ್ಯಾಸ್ ಹಚ್ಬಿಟ್ಟು ಸುಡ್ತೀವಿ ಮುಳುಗಾಯಿನ, ಟೊಮೊಟೊನ. ನೋಡಿರಿ, ಬದನೆಕಾಯಿ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಮುಂಚೆನೇ ಇಟ್ಬಿಟ್ರೆ ಕೈ ಸುಟ್ಬಿಡುತ್ತೆ, ಇಡೋಕ್ಕಾಗಲ್ಲ. ಅದಕ್ಕೋಸ್ಕರ ಇವಾಗ ಇಟ್ಬಿಟ್ಟು ಈಗ ಹಚ್ತಾ ಇದ್ದೀನಿ ನೋಡಿರಿ ಗ್ಯಾಸು. ಈಗ ಎರಡೆರಡನ್ನಾಗಿ ಹಚ್ಚಿಬಿಟ್ಟು ಕೈಯಲ್ಲಿ ತಿರುಗಿಸಿ ಇಟ್ಟು ಫುಲ್ ಸ್ವಲ್ಪ ಕಪ್ಪಾಗಬೇಕು ಅಷ್ಟೇ. ಇದು ಕಪ್ಪಾಗಿಬಿಟ್ರೆ ಮುಳುಗಾಯಿ ಬೆಂದಿರುತ್ತಲ್ಲ, ಅದಕ್ಕೋಸ್ಕರ. ನೋಡಿರಿ, ಮೆಣಸಿನ್ಕಾಯಿ ಕೂಡ ಸುಡ್ತಾ ಇದ್ದೀನಿ. ಟೊಮೊಟೊ ಇಟ್ಟಿದ್ದೀನಿ. ಟೊಮೊಟೊ ಕೆಂಪಾಗ್ತಾ ಇದೆ ನೋಡಿರಿ, ಬ್ಲಾಕ್ ಆಗಕ್ಕೆ ಬಂತು. ಸುಟ್ಟು ಮಾಡಿಕೊಡ್ರಿ, ಚೆನ್ನಾಗಿ ಬರುತ್ತೆ ಟೇಸ್ಟ್. ನೋಡಿರಿ, ನೀರು ತೊಗೊಂಡಿದ್ದೀನಿ. ಈ ನೀರಿಗೆ ಮುಳುಗಾಯಿ ಎಲ್ಲ ಸುಟ್ಟಿದ್ದೀನಲ್ಲ, ಅದನ್ನು ಹಾಕ್ತೀನಿ ನೋಡಿರಿ. ಟೊಮೊಟೊನ ಹಾಕ್ತಾಯಿದ್ದೀನಿ ನೋಡಿ. ಟೊಮೊಟೊನ ಈ ರೀತಿ ಸುಟ್ಕೊಂಡು 3-4 ಸತಿ ನೀರನ್ನು ಚೆನ್ನಾಗಿ ಬೇರೆ ಒಂದು 3-4 ಟೈಮ್ ನೀರು ತಗೊಂಡು ಬೇರೆ ಇದಕ್ಕೆ ತೊಳ್ಕೊಂಡು 3-4 ಟೈಮ್ ತೊಳಿಬೇಕು. ಅವಾಗ ಕ್ಲಿಯರಾಗಿ ಆಗುತ್ತೆ, ಸಿಪ್ಪೆ ಎಲ್ಲ ಬಿಡಿಸ್ತೀವಿ. ನೀರಲ್ಲಿ ಹಾಕ್ಬಿಟ್ರೆ ಕ್ಲೀನಾಗಿ ಸಿಪ್ಪೆ ಬಿಟ್ಬಿಡುತ್ತೆ. ಒಂದು ಸ್ವಲ್ಪ ನೆನೆಬಿಟ್ಟು ಕ್ಲೀನಾಗಿ ಸಿಪ್ಪೆ ಬಿಡುತ್ತೆ. ಆಮೇಲೆ ಮತ್ತೆ ನೀರು ಚೇಂಜ್ ಮಾಡಿ, ಮತ್ತೆ 2-3 ಟೈಮ್ ನೀರು ಚೇಂಜ್ ಮಾಡಿ ವಾಶ್ ಮಾಡ್ಕೊಂಡು ಕ್ಲೀನಾಗಿ ಮಾಡ್ಕೋಬೇಕು ಮುಳುಗಾಯಿ ಮತ್ತು ಟೊಮೊಟೊನ. ನೀರಲ್ಲಿ ನೆನೆ ಬಿಟ್ಟಿದ್ದೀವಲ್ಲ, ನೆನೆಗೆ ಬಿಟ್ಟಿರೋದಕ್ಕಿಂತ ಸಿಪ್ಪೆ ಎಲ್ಲ ಕ್ಲೀನಾಗಿ ಬಿಟ್ಕೊಂಡು ಹೋಗ್ತೀವಿ. ಮತ್ತು ಒಂದು 2-3 ಸತಿ ನೀರು ಬೇರೆ ನೀರು ಹಾಕ್ಕೊಂಡು ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಮುಳುಗಾಯಿ ಎಲ್ಲ ಕ್ಲೀನಾಗಿ ಹತ್ರ ಸಿಪ್ಪೆ ಬಿಟ್ಕೋಬೇಕು. ಇದೆಲ್ಲ ಬೆಚ್ಕೊಂಡ್ರೆ ನೀಟಾಗಿ ಆಗುತ್ತೆ. ಈ ಥರ ಬರುತ್ತೆ ನೋಡಿರಿ. ತೊಳೆದು ಹಿಡ್ಕೊಂಡಿದ್ದೀನಿ ಮುಳುಗಾಯಿ ಈ ರೀತಿ ಆಗಿದೆ. ಮತ್ತು ಟೊಮೊಟೊ ನೋಡಿರಿ, ಸಿಪ್ಪೆ ಒಂಚೂರು ಇಲ್ಲ, ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಟೊಮೊಟೊ ಮೆಣಸಿನ್ಕಾಯಿ ಎಲ್ಲ ರೆಡಿ ಮಾಡಿದ್ದೀನಿ. ಈ ಪಾತ್ರೆಗೆ ಹಾಕೋಣ. ಫಸ್ಟು ಹಸಿಮೆಣಸಿನ್ಕಾಯಿ ಈ ಪಾತ್ರೆಗೆ ಹಾಕ್ತಿದ್ದೀನಿ ನೋಡಿ, ಈ ಥರ ಮೆಣಸಿನ್ಕಾಯಿ ಹಾಕೋಬೇಕು. ಆಮೇಲೆ ಬೆಳ್ಳುಳ್ಳಿ ಹಾಕೋಬೇಕು. ಬೆಳ್ಳುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಹಾಕೋಣ. ಅದಕ್ಕೆ ಸ್ವಲ್ಪನೇ ಹಾಕಬೇಕು ಉಪ್ಪು, ಮತ್ತು ಜಾಸ್ತಿ ಆಗಿಬಿಟ್ರೆ ಆಮೇಲೆ ತೆಗಿಯೋಕ್ಕಾಗಲ್ಲ. ಬೇಕಿದ್ರೆ ನಾವು ಇನ್ನೂ ಸ್ವಲ್ಪ ಉಪ್ಪು ಹಾಕೋಬೋದು. ಅದಕ್ಕೋಸ್ಕರ ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಿದ್ದೀನಿ. ಕೊತ್ತಂಬರಿನ ಹೆಚ್ಚಿಕೊಂಡು ಹಾಕೋಣ ನೋಡಿರಿ. ಕೊತ್ತಂಬರಿನ ತೊಳೆದು ಸಣ್ಣದಾಗಿ ಹೆಚ್ಚಿದ್ದೀನಿ, ಯಾಕಂದರೆ ಅದರಲ್ಲಿ ಹಂಗೆ ಇದ್ಬಿಡುತ್ತೆ, ಉದ್ದುದ್ದ ಸಿಗ್ತೈತಿ. ಹಂಗಾಗಿ ಸಣ್ಣ ಕೊತ್ತಂಬರಿ ಹೆಚ್ಚಿದ್ರೆ ಚೆನ್ನಾಗಿದೆ. 3 ಚೆನ್ನಾಗಿ ಕುಟ್ಟಬೇಕು. ಮಿಕ್ಸಿ ಹಾಕ್ಬಿಡ್ದು, ಮಿಕ್ಸಿ ಹಾಕಿದರೆ ಚೆನ್ನಾಗಾಗಲ್ಲ. ಇದನ್ನು ತೊಗೊಂಡ್ಬಿಟ್ಟು ಚೆನ್ನಾಗಿ ಈ ಥರ ಹಿಂಗೆ ಕುಟ್ಬಿಟ್ಟು ಇದ್ರಾಗೆ ನಾವು ನುಣ್ಣು ಮಾಡಬೇಕು. ಇದನ್ನು ಮಿಕ್ಸಿ ಹಾಕೋದ್ರಿಂದ ಟೇಸ್ಟ್ ಬರಲ್ಲ ಅದು. ನೋಡಿರಿ, ಇದರಲ್ಲಿ ಈ ಥರ ನುಣ್ಣು ಮಾಡ್ಕೋಬೇಕು. ಮತ್ತು ರುಬ್ಬೋದು ಚೆನ್ನಾಗಿರಲ್ಲ, ಹಂಗಾಗಿ ಈ ಥರ ಮಾಡ್ಕೋಬೇಕು. ಮಾಡ್ಕೊಂಡಾಗ ಮುಳುಗಾಯಿ ರೆಡಿ ಮಾಡ್ಕೊಂಡಿರ್ತೀವಲ್ಲ ಮುಳುಗಾಯಿ, ಇದನ್ನು ಹಾಕ್ತಾಯಿದ್ದೀನಿ ನಾನು. ಬದನೆಕಾಯಿ ಹಾಕಿದ್ದೀನಿ, ಮತ್ತು ಟೊಮೊಟೊ ಹಾಕಿದ್ದೀನಿ. ನೀರುಳ್ಳಿ ತೊಗೊಂಡಿದ್ದಲ್ಲ, ನೀರುಳ್ಳಿನೂ ಕೂಡ ಸುಟ್ಬಿಟ್ಟು ಅದನ್ನು ತೊಳೆದು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಇದನ್ನು ಹಾಕಿ ಇದನ್ನು ಕೂಡ ಅಷ್ಟನ್ನು ನುಣ್ಣಗೆ ಕುಟ್ಟೋಣ. ಚಟ್ನಿ ಇದರಲ್ಲೇ ಈ ಥರ ಕುಟ್ಟಿ ರೆಡಿ ಮಾಡ್ಕೊಂಡಿದ್ದೀನಿ. ಈ ರೀತಿ ಬಂದಿದೆ ಚಟ್ನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಮಿಕ್ಸ್ ನೋಡಿರಿ, ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ನಾನು. ಎಣ್ಣೆ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಬೇಕು. ಎಣ್ಣೆ ಹಾಕಿದ್ದೀನಿ. ಈಗ ಎಷ್ಟು ಮಿಕ್ಸ್ ಮಾಡಿಬಿಡೋಣ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಕುಟ್ಟಿ ಮಾಡ್ಕೊಳ್ಳೋದ್ರಿಂದ ಚಟ್ನಿ ತುಂಬ ರುಚಿಯಾಗಿ ಬರುತ್ತೆ. ಮಿಕ್ಸಿ ಹಾಕಿದರೆ ಚೆನ್ನಾಗಿರಲ್ಲ, ಅಷ್ಟು ಟೇಸ್ಟ್ ಬರಲ್ಲ. ಹೀಗಾಗಿ ಕುಟ್ಟಿ ಮಾಡ್ಕೋಬೇಕು ನೋಡಿ. ಎಷ್ಟು ಚೆನ್ನಾಗಿದೆ. ಇದು ರೊಟ್ಟಿಗೆ ಹಾಕೊಂಡ್ಬಿಟ್ರೆ ಒಂದು ರೊಟ್ಟಿ ತಿನ್ನಲ್ಲ, 4 ರೊಟ್ಟಿ ತಿಂತೀರಿ ನೋಡಿರಿ.
ನೋಡಿದ್ರಲ್ಲ ವೀಕ್ಷಕರೇ, ನಾವು ಬದನೆಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀವಿ. ನೀವು ಟ್ರೈ ಮಾಡಿ ಮನೆಯಲ್ಲಿ. ಇಷ್ಟು ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.